ಪಟ್ಟಣದಲ್ಲಿ ನಿವೇಶನ ಮತ್ತು ಕಟ್ಟಡದ ಇಸ್ವತ್ತು ಮಾಡಿಕೊಡುವ ಬಗ್ಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಪುರಸಭೆ ಮುಖ್ಯಾಧಿಕಾರಿ ತೇಮರಾಜು ಅವರು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಡಿಎಚ್ಇ ಕುಮಾರ್ ಎಂಬುವವರ ನಿವೇಶನ ಹಾಗೂ ಕಟ್ಟಡಕ್ಕೆ ಇಸ್ವತ್ತು ಮಾಡಿಕೊಡಲು ಅಗತ್ಯ ದಾಖಲೆಗಳನ್ನು ಪುರಸಭೆ ಸದಸ್ಯ ಎನ್ ಶಂಕರಪ್ಪ ಅವರ ಮೂಲಕ ಪುರಸಭೆಗೆ ಸಲ್ಲಿಸಿದ್ರು. ಆದರೆ ತಕ್ಷಣ ಕೆಲಸ ಮಾಡದೆ ಸತಾಯಿಸಿದ್ದು ತೇಮರಾಜು ಅವರು 50,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಫಿರ್ಯಾದಿದಾರರ ಶಂಕರಪ್ಪ 25,000ಕ್ಕೆ ಒಪ್ಪಿಕೊಂಡು ಈ ಬಗ್ಗೆ ತಮ್ಮ ಮೊಬೈಲ್ನಲ್ಲಿ ಸಂಭಾಷಣೆ ರೆಕಾರ್ಡ್ ಮಾಡಿ ಲೋಕಾಯುಕ್ತ ಪೊಲೀಸ್ ಇಲಾಖೆಗೆ ದೂರು ಸಲ್ಲಿಸಿದ್ರು. ದೂರು ಆಧರಿಸಿ ಲೋಕಾಯುಕ್ತ ಹೆಚ್ಚುವರಿ ಪೊಲೀಸ್ ಉಪಾಧೀಕ್ಷಕ ಎನ್ ಮೃತ್ಯುಂಜಯ ಅವರ ನೇತೃತ್ವದಲ್ಲಿ ದಾಳಿ ನಡೆಸಲಾಯಿತು. ಕಾರ್ಯಾಚರಣೆಯ ವೇಳೆ ತೇಮರಾಜು ಅವರು ತಮ್ಮ ಕಚೇರಿಯಲ್ಲಿ 25,000 ರೂಪಾಯಿ ಲಂಚ ಸ್ವೀಕರಿಸುತ್ತಿರುವಾಗ ರೆಡ್ ಹ್ಯಾಂಡ್ ಆಗಿ ಬಂಧಿಸಲ್ಪಟ್ಟಿದ್ದಾರೆ. ಈ ದಾಳಿ ಲೋಕಾಯುಕ್ತ ಎಸ್ಪಿ ಎನ್ ವಾಸುದೇವರಾಮ್ ಅವರ ಮಾರ್ಗದರ್ಶನದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸ್ ನಿರೀಕ್ಷಕರಾದಂತಹ ಬಸವರಾಜ್ ಬಿ ಲಮಾನಿ, ಮುಸ್ತಾಕ್ ಅಹಮದ್ ಮತ್ತು ಸಿಬ್ಬಂದಿಗಳಾದಂತಹ ಜಿಎಂ ತಿಪ್ಪೇಸ್ವಾಮಿ, ಎಚ್ ಶ್ರೀನಿವಾಸ್, ಎಸ್ಆರ್ ಪುಷ್ಪಾ, ಮಂಜುನಾಥ್, ಎಲ್ಜೆ ಸತೀಶ್, ರಾಜೇಶ್, ಎಂ ವೀರೇಶ್, ಕೆಟಿ ಮಾರುತಿ, ಆರ್ ವೆಂಕಟೇಶ್ ಕುಮಾರ್, ಡಿ ಮಾರುತಿ, ಟಿವಿ ಸಂತೋಷ್, ಎನ್ಎಲ್ ಶ್ರೀಪತಿ ಸೇರಿದಂತೆ ಹಲವರು ಕಾರ್ಯನಿರ್ವಹಿಸಿದರು.